ಕೊಳ್ಳಿ. ಅಲ್ಲ ಅಕ್ಕ, ಈ ಟೈಮಲ್ಲಿ ಅಡುಗೆ ಟೇಸ್ಟ್ ನೋಡೋದು ಬೇಕಿತ್ತಾ? ನಾನು ಅವ್ರ ಜೊತೆ ಬರ್ತಿದ್ದೆ ಕಣೆ. ಆಮೇಲೆ ಅವ್ವ ಫೋನ್ ಮಾಡಿದ್ಲು ಅಂತ ನಾನು ಹೊರಟ್ಬಿಟ್ಟೆ. ಇವ್ರು ಎಲ್ಲಿ ಹೋದ್ರೋ ಏನೋ. ವಿನುತಾ ಅವ್ರೆ, ಬೇಗ ಬನ್ನಿ, ಲೇಟ್ ಆಯ್ತು. ಬನ್ನಿ ಬನ್ನಿ. ಯಾಕೆ ಒಂಥರ ಇದ್ದೀರಾ? ಏನೂ ಇಲ್ಲ, ಬನ್ನಿ ಹೋಗೋಣ. ಹುಷಾರು ಹುಷಾರು. ಏನೋ ಎಲ್ಲ ಜೋರ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ನೋಡಲಿ. ಇಂಥ ಜಾಗಕ್ಕೆ ಬಂದಾಗೆಲ್ಲ ಯಾರ ಕತ್ತಿಂದ ಏನು ಹೊಡೆಯೋಣ, ಯಾರಿಂದ ಏನು ಹೊತ್ಕೊಂಡು ಹೋಗೋಣ ಅನ್ನೋದೇ ತಲೆಗೆ ಬರುತ್ತೆ ಮಗನೇ. ಮೊದಲು ಅಕ್ಷತೆ ಹಾಕ್ಬಿಟ್ಟು ಹೋಗೋಣ, ಆಮೇಲೆ ಚಿನ್ನದ ಖಜಾನೆ ಹೊಡಿಬೋದು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ. ಹೀಗೆ ಬಂದ್ರ ಮರೆ? ಯಾಕವ ಈಟೊಂದು ಲೇಟು? ಬಸಿ ಕೆಲಸ ಇತ್ತು ಮಗ, ತಡ ಆಗವಾಯ್ತು. ಅಬ್ಬ ಏನೇ ಕೆಲಸ ಇದ್ರೂ ಆಮ್ಯಾಗ ಮಾಡ್ಕೊಬೋದಿತ್ತಲ್ವೇ? ಲೈಕಲ್ಲಿ ಬಿರ್ನೆ ಕರ್ಕೊಂಬಂದು ಹೇಳ್ದೆ ತಾನೆ. ಅಣ್ಣ, ಅಮ್ಮವರು ಕೇಳಲಿಲ್ಲ. ಪರವಾಗಿಲ್ಲ ಬಿಡಪ್ಪ, ಏನು ತಡ ಏನಾಗಿಲ್ಲ. ಹೆಣ್ಣು ಕರ್ಕೊಂಬನ್ನಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ? ನಾವು ಸೇರಗಳಿಗೆಯೂ ಕೂಡ ಅವನೇ ಕೊಡುವುದು. ಕಾಣದ ದೇವರು ಕಾಣದ ಮನಸ್ಸಲ್ಲಿ ಪ್ರೀತಿಯ ಚೆಲ್ಲುವನು. ಯಾರದು ಹೃದಯವ ಯಾರಿಗೂ ನೀಡುತ್ತ ಚೆಲ್ಲಾಟ ಆಡುವನು.
ನಿಂಗೆ ತಲೆ ಕೆಟ್ಟಿದ್ದೇನೆ ಹುಡುಗಿ. ಸ್ವಂತ ಗಂಡನ ಲಗ್ನನ ಹಿಂಗೆ ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀಯಲ್ಲ. ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರಾಕಿಲ್ಲ. ಈಗಲೇ ಹೋಗಿ ಲಗ್ನ ತಡಿತೀವ್ನಿ. ಅಜ್ಜಿ ಬ್ಯಾಡ ಅಜ್ಜಿ. ನಿನ್ನ ಜೀವನ ಹಾಳಾಗೋಯ್ತದೆ. ಗಂಡ ಇಲ್ಲದೆ ಸಾಧಿಸಿ ಏನು ಮಾಡ್ತೀಯ? ನಿನ್ನ ಜೀವನನೂ ನನ್ನಂಗೆ ಆಗ್ಬೇಕಾ? ಅಜ್ಜಿ ನನ್ನ ಹಳೆ ಜೀವನ ಬ್ಯಾಡ ಅಂತಾನೆ ಬಿಟ್ಟು ಬಂದೀವ್ನಿ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಅನ್ಬೋದ ಮೇಲೆ ಒಂದು ಮಾತು ಹೇಳ್ತೀನಿ. ನಿನ್ನ ಗಂಡ ತಪ್ಪು ಮಾಡಿರ್ಬೋದು. ಆ ಜೀವನ ಬೇಸರ ಆಗಿ ನೀನು ಬಂದಿರ್ಬೋದು. ಆದರೆ ಇನ್ನು 10-15 ವರ್ಷ ಕಳೆದ ಮ್ಯಾಕೆ ಮನಸ್ಸು ಮಿಡಿತೈತೆ. ಜೊತೆಗೊಂದು ಜೀವ ಬೇಕು ಅಂತ ಕೊರಗ್ತೈತೆ. ಆ ಸ್ಥಿತಿನ ತಂದ್ಕೋಬೇಡವ್ವ. ನೀನಂತಾವ ಬಂದಾಗ ನೀನು ಮದುವೆ ಆಗದಿರೋ ಹುಡುಗಿ ಅಂತ ಅನ್ಕೊಂಡಿದ್ದೆ. ಆ ಹುಡುಗಿನೂ ನೀನು ಮಾತಾಡೋದನ್ನ ಕೇಳಿಸ್ಕೊಂಡ್ಮೇಲೆ ಎಲ್ಲ ಗೊತ್ತಾತು. ತೆಪ್ಪವ್ವ ತೆಪ್ಪೋ. ಇಲ್ಲ ಅಜ್ಜಿ, ಸ್ಯಾನೆ ಯೋಚನೆ ಮಾಡಿದೆ. ಈ ನಿರ್ಧಾರ ತಗೊಂಡೀವ್ನಿ. ಈ ಕ್ಷಣಕ್ಕೆ ನಿನ್ನ ತೀರ್ಮಾನ ಸರಿ ಅನ್ನಿಸ್ಬೋದು. ಆದರೆ ಮುಂದೆ ಇನ್ಯಾವತ್ತೂ ನಾನು ಅದ್ರ ಬಗ್ಗೆ ನೆನ್ಸ್ಕೊಂಡು ಕೊರ್ಗಕ್ಕಿಲ್ಲ ಅಜ್ಜಿ. ನಾನು ಮಾಡಬೇಕಾಗಿರೋ ಕೆಲಸ ಸ್ಯಾನೆ ಐತೆ. ನನ್ನ ಗುರಿನೇ ಬ್ಯಾರೆ. ಈ ಸಂಸಾರ ನನ್ನ ಆಗಕ್ಕಿಲ್ಲ. ಊರೊಳಗಿದ್ರು ಒಂದಲ್ಲ ಒಂದಿನ ಹೊರಗಡೆ ಬಂದು ಆರ್ತೀನಿ ಅನ್ನೋ ನಂಬಿಕೆ ನನಗೈತೆ. ಆದ್ರೆ ರೆಕ್ಕೆನೆ ಕತ್ತರು ಸಾಕ್ಬಿಟ್ರೆ ಬದುಕಿದ್ದು ಸತ್ತಂಗೆ ಅಲ್ವಾ ಅಜ್ಜಿ? ನಿನ್ನ ಮನಸ್ಸಿನಾಗಿರೋ ಮಾತನ್ನ ಹೇಳ್ಕೊಂಡ್ರೆ ಯಾರು ಬೇಡ ಅಂತಾರೆ ಹೇಳು? ಆದರೆ ಈ ಬಚ್ಚಿಟ್ಕೊಂಡು ಬದುಕು ನಿನ್ಗೆ ಯಾಕೆ ಬೇಕವ್ವ? ಇದು ನನಗೆ ನಾನು ಕೊಟ್ಕೋತಿರೋ ಶಿಕ್ಷೆ ಅಜ್ಜಿ. ಹಾ? ಶಿಕ್ಷಣ ಯಾಕೆ ಅಜ್ಜಿ? ದಯವಿಟ್ಟು ನಾನು ಇನ್ಮೇಲೆ ಏನೂ ಕೇಳ್ಬೇಡಿ. ನಂಗೆ ಅವ್ರ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ನನ್ನ ಗುರಿ ಮುಟ್ಟಿ ಸಾಧಿಸಿದ್ಮ್ಯಾಕೆ ನಾನು ವಾಪಸ್ ಊರ್ಗೂ ಆಗೋದು. ಅಂಕಿತವಾಗಿ ಒಂದು ಮಾತು ಹೇಳು. ನಿನ್ನ ಮನಸ್ಸಿನಾಗೆ ನಿನ್ನ ಗಂಡನ ಬಗ್ಗೆ ಪ್ರೀತಿ ಇಲ್ವಾ?
ಅದೇಂದ್ರೆ ಎಲ್ಲ ಕಾಯ್ತಾವ್ರೆ, ತಾಳಿ ಕಟ್ಬಿಡಿ. ಹೇಳವ್ವ, ದಿಟ್ಟವಾಗಿ ಹೇಳು. ಹೇಳವ್ವ. ಇಲ್ಲ, ನನಗೆ ಅವ್ರಂದ್ರೆ ಇಷ್ಟ ಇಲ್ಲ. ಓಂ ಮಾಂಗಲ್ಯಂ ತಂದೋನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಶುಭಗೆ ತ್ವಂ ದೇವಕ ವಸ್ಪದಂ. ಚೋಟು, ಅವರೆಲ್ಲ ಏನೇನು ಊಟಕ್ಕೆ ಬರ್ತಾರೆ, ಕಾಳಿ ಸಹಾಯ ತಗೊಂಡು ಎಲ್ರಿಗೂ ಊಟಕ್ಕೆ ಬಡಿಸು. ಆಯ್ತು ಕಣಕ. ಅಜ್ಜಿ, ನಿಮ್ ಕೈನಾಗಾದ್ರೆ ಹುಸಿ ಸಹಾಯ ಮಾಡಿ, ಆದ್ರೆ ನಿಮ್ ಕೈ ಹೋಗಿದ್ದೀನಿ. ನನ್ನ ಬಗ್ಗೆ ಯಾರಿಗೂ ಇವರು ಹೇಳಕ್ ಹೋಗ್ಬೇಡಿ. ನಾನು ಆಚೆ ಇರ್ತೀನಿ. ಕಂಜೂಸಿ ಥರ ಮದುವೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ನೋಡಿದ್ರೆ ಊಟ ಎಷ್ಟು ಚೆನ್ನಾಗಿತ್ತಲ್ವಾ? ಅದು ಸರಿನೇ. ಈಗೇನು ಇಲ್ಲೇ ಇದ್ದು ಅವ್ರ ಜೊತೆ ಹೊರಡದ ಅಥವಾ ನಾವೇ ಹೊರಡದ? ಇಲ್ಲಿದ್ದು ನಾವೇನು ಕಿಸಿಯೋದು, ನಡಿ ಹೊರಡೋಣ. ಮೊದಲು ಆ ಬ್ಯಾಂಕಲ್ಲಿರೋ ಪತ್ರ ಎಲ್ಲ ನೋಡಬೇಕು. ಅದರಲ್ಲಿ ಎಷ್ಟನ್ನು ಉಡಾಯಿಸೋಕ್ಕಾಗುತ್ತೋ ಅಷ್ಟನ್ನು ಉಡಾಯಿಸ್ಬೇಕು. ಯಾರೋ ಬಂಗಾರತ್ತೆ ಯಾಕೆ ಹೋಗ್ತಾವ ಹಿಂಗ್ ಮಾತಾಡ್ತಾವ್ರೆ? ಹುಷಾರು, ಸಿಗಾಕೊಂಡ್ರೆ ಕಷ್ಟ. ನನ್ನ ಬಗ್ಗೆ ಗೊತ್ತಿದ್ದು ಹೇಳ್ತೀಯಲ್ಲ ಮಗನೆ. ಒಂದು ವೇಳೆ ಹಾಗೇನಾದ್ರು ಸಿಕ್ಕಾಕೊಂಡ್ರೆ ಇದಕ್ಕೆಲ್ಲ ಕಾರಣ ಸ್ನೇಹ ಅಂತ ಅವಳ ತಲೆ ಮೇಲೆ ಹಾಕಿದ್ರಾಯ್ತು. ಅವಳೇ ಸುಮ್ಮನೆ ಇರ್ತಾಳ? ವಿಷಯ ಗೊತ್ತಾದ್ರೆ ಮನೆಯಿಂದ ಆಚೆ ಹಾಕ್ತಾಳೆ. ಅದು ಹೇಗೆ ಆಚೆ ಹಾಕ್ತಾಳೆ? ಅಷ್ಟು ಈಸಿಯಾಗಿ ಅಮ್ಮನೆ ಬಿಟ್ಟು ಹೋಗೋಳಲ್ಲ ನಾನು. ಒಂದು ವೇಳೆ ಹೋಗ್ಲೇಬೇಕಾಗಿ ಬಂದರೆ ಆ ಮನೆಯಲ್ಲಿ ಇರೋರ್ನೆಲ್ಲ ಪರಲೋಕ ಕಳ್ಸೇ ಹೊರಡೋಳು ನಾನು. ಪರಲೋಕಕ್ಕೆ ಕಳ್ಸಕ್ಕಾಗಲ್ಲ ಅಂತ ಆ ಬಂಗಾರಮ್ಮ ಸವಾಲ್ ಹಾಕಿದ್ದಾಳೆ. ಬಂಗಾರಮ್ಮ ಅಂತ ಮಾತಾಡ್ಕೋತವ್ರೆ ಅಂದ್ರೆ ಇವ್ರು ಯಾರು? ಮಗ ಮತ್ತೆ ಸೊಸೆ ಮನೆ ಕಾಪಾಡ್ತಾರಂತೆ. ಅವಳು ಸವಾಲಾದ್ರೂ ಹಾಕ್ಲಿ, ಪಲಾವಾದ್ರೂ ಹಾಕ್ಲಿ, ಅದಕ್ಕೆಲ್ಲ ಬಗ್ಗೋಳಲ್ಲ ಈ ಸಿಂಗಾರಮ್ಮ. ಆ ಮನೆಯಲ್ಲಿ ಇರೋರ್ನೆಲ್ಲ
ಸರ್ವನಾಶ ಮಾಡೇ ಹೋಗೋಳ್ ನಾನು. ಏಯ್ ಯಾರದು? ಕೆಲ್ಸದವಳ ನಾನು ಯಾರೋ ಗೊತ್ತಿರೋರೇನೋ ಅಂತ ಗಾಬರಿ ಆಗ್ಬಿಟ್ಟೆ. ನಡಿ ಹೋಗೋಣ. ರೆಡಿ. ಏನ ಹಾಗೆ ನಿಂತ್ಕೊಂಡು ನೋಡ್ತಾ ಇದೀಯಾ? ಹಾಕ್ ಮೊಸರು ಬಜ್ಜಿ. ನನ್ನ ನೋಡಿದ್ರು ಇವ್ರಿಗೆ ನಾನು ಯಾರು ಅಂತ ಗೊತ್ತಾಯ್ತಾ ಇಲ್ಲ. ಅದು ಅಲ್ಲದೆ ಇವ್ರು ಮಾತಾಡೋದನ್ನೆಲ್ಲ ನೋಡಿದ್ರೆ ಇವ್ರು ಬಂಗಾರತ್ತೆ ಅಲ್ಲ. ಅವಿ ಏನು ಹೇಳ್ತಿದ್ಯಾ? ಬಂಗಾರಮ್ಮನವ್ರು ಅಲ್ವಾ? ಹೌದು ಕಾಳಿ, ಈ ವಿಷಯನ ಈಗಲೇ ಸ್ನೇಹಂಗೆ ಹೇಳ್ಬೇಕು. ಏನಂತ ಹೋಗಿ ಹೇಳ್ತೀಯಾ? ತಲೆ ಕೆಟ್ಟೈತೆ ಅಂತ ಅನ್ಕೋತಾರೆ. ಸ್ನೇಹ ಅಂತ ಹೋಗ್ಬಿಟ್ಟು ನಿಮ್ಮ ಅತ್ತನೆಲ್ಲ ಅಂತ ಹೇಳಿದ್ರೆ ಆಟ ಆಮೇಲೆ ಅದೇ ದಿಟ ಕಾಳಿ. ಅವ್ರು ಮಾತಾಡೋದನ್ನ ನಾನೇ ಕಿವಿಯಾರ ಕೇಳಿಸ್ಕೊಂಡಿವ್ನಿ. ಒಂದ್ ವೇಳೆ ಹಾಗೇನಾದ್ರು ಸಿಕ್ಕಾಕೊಂಡ್ರೆ ಇದಕ್ಕೆಲ್ಲ ಕಾರಣ ಸ್ನೇಹ ಅಂತ ಅವಳ ತಲೆ ಮೇಲೆ ಹಾಕಿದ್ರಾಯ್ತು. ಆ ಮನೆಯಲ್ಲಿ ಇರೋರ್ನೆಲ್ಲ ಸರ್ವನಾಶ ಮಾಡೇ ಹೋಗೋಳ್ ನಾನು. ಆಟ್ ಮಾತ್ರ ಅಲ್ಲ, ಬೆಂಗಳೂರಿನಾಗೆ ಒಂದ್ಕಿತ ಊಟ ಕೊಡಕ್ಕೆ ಜೈಲ್ಗೆ ಹೋಗಿದ್ದೆ. ಅಲ್ಲೂ ನಾನು ಅವ್ರನ್ನ ನೋಡ್ದೆ. ಜೈಲ್ನಾಗ? ಓ, ಆಗ ಅಮ್ಮವ್ರೆ ಅಲ್ಲಿಗೆ ಬಂದವ್ರೇನೋ ಅಂತ ಅನ್ಕೊಂಡೆ. ಆಮ್ಯಾಕೆ ಅವ್ರು ಒಂದ್ಕಿತ ನಮ್ಮ ಅಂಗಡಿ ತಗೋ ಬಂದಿದ್ರು. ಅವತ್ತು ನನ್ನ ಗುರ್ತಿಡಿದಂಗೆ ಹೊಟ್ಟೋದ್ರು ಕಾಳಿ. ಇವತ್ತು ನನ್ನ ಗುರ್ತಿಡಿಲಿಲ್ಲ. ಅವ್ರಿಗೆ ಇಲ್ಲಿ ಇರೋರು ಎಲ್ಲರೂ ಪರಿಚಯ ಅವ್ರೆ. ನಾನು ಮಾತ್ರ ಊರ್ ಬಿಟ್ಟು ಹೋದವಳು. ನನ್ ಪರಿಚಯ ಅವ್ರಿಗಿಲ್ಲ. ಹಂಗಾರೆ ಅವ್ರು ಬಂಗಾರಮ್ಮವ್ರು ಅಲ್ಲ ತಾನೇ? ಸಾನಾ, ನೀನು ಹೇಳ್ತಿರೋದು ಕೇಳ್ತಿದ್ರೆ 4 ಬಾಟ್ಲು ಒಟ್ಟೊಟ್ಟಿಗೆ ಏರಿಸ್ದಂಗೆ ಆಯ್ತೈತೆ. ಕಾಳಿ, ಈ ವಿಷಯನ ಹೆಂಗಾರ ಮಾಡಿ ಸ್ನೇಹಂಗ್ ಮುಟ್ಟಿಸ್ಬೇಕು. ನಂಗೆ ಸಹಾಯ ಮಾಡು ಕಾಳಿ. ಸಾನಾ, ನಾನು ಎಟ್ಟೆ ಬದಲಾಗಿದ್ದೀನಿ ಅಂತ ಹೇಳಿದ್ರು ಈ ಊರು ಈ ಸಮಾಜ ನನ್ನ ನಂಬಕ್ಕಿಲ್ಲ. ಅವ್ರ ಕಣ್ಣಿಗೆ ನಾನು ಯಾವತ್ತಿದ್ರು ಕಳ್ಳ ಕುಡ್ಕ. ನಾನೇನೋ ಈ ವಿಷಯ ಅವ್ರು ತಾವು ಹೇಳ್ದೆ ಅಂತಂದ್ರೆ ಆ ಸ್ನೇಹ ನನ್ನ ಕಪಾಳಿಗೆ ಬಾರಿಸ್ತಾಳೆ. ಆ ಕಂಟಿ ಅಟ್ಟೆಯ ನನ್ನ ಕತೆ ಮುಗಿಸೇ ಬಿಡ್ತಾನೆ. ಸಾನಾ, ಅಟಕ್ವೆ ಇದಕ್ಕೆಲ್ಲ ಏನ್ಲ ಸಾಕ್ಷಿ ಅಂತಂದ್ರೆ ಅವ್ರ ತಾವು ನಾನು ಏನಂತ ಹೇಳಿ? ಅವಿ ಅವ್ರು ತಾವು ಹೋಗ್ಬಿಟ್ಟು ಬಂಗಾರಮ್ಮನವ್ರು ಸಾನನ್ ನೋಡಿದ್ರು ಗುರ್ತುಡಿಲ್ಲ ಅಂತ ಹೇಳ. ಸಾನಾ, ನೀನು ಬದುಕಿರೋ ವಿಷಯ ಅವ್ರಿಗೆ ಹೇಳ್ದೆ. ನಾನು ವಿಷಯ ಹೇಳೋಕ್ಕಾಗಲ್ಲ ಕಣವಿ. ರೀ, ಯೋಚನೆ ಮಾಡು. ಈಗಲೂ ಕಾಲ ಏನೂ ಮಿಂಚಿಲ್ಲ. ನೀವು ಬದುಕಿರೋ ವಿಷಯನ ಅವರೆಲ್ಲರೂ ಮುಂದೆ ಹೋಗಿ ಹೇಳ್ಬಿಡು. ಆಮೇಲೆ ನೀನು ಏನು ಹೇಳಿದ್ರು ಅವ್ರು ಎಲ್ಲರೂ ನಂಬ್ತಾರೆ.